ಆ ಜಾಗ ನಮ್ದು. ನಮ್ಮಪ್ಪ ಆ ಜಾಗನ ನನ್ನ ಹೆಸರಿಗೆ ಬರ್ತಿದ್ದಾರೆ. ಅದು ಯಾವಾಗ್ಲೂ ನೀವು ಚಿಕ್ಕವರಿದ್ದಾಗ ಬರ್ದಿದ್ದು. ಆಮೇಲೆ ಅಮ್ಮನ ಮಡಿಲು ಅವ್ರು ಮಾಡೋ ಒಳ್ಳೆ ಕೆಲಸಗಳನ್ನ ನೋಡಿ ಆ ಜಾಗನ ಅವ್ರಿಗೆ ಕೊಡ್ತೀನಂತ ಹೇಳಿ ಮಾತು ಕೊಟ್ರಿ. ತಪ್ಪಾಗಿ ಹೇಳ್ತಾ ಇದ್ದೀರಾ ನೀವು. ನನ್ನ ಹೆಸರಲ್ಲಿರುವಂಥ ಜಾಗನ ಅವ್ರಿಗೆ ಕೊಡ್ತೀನಿ ಅಂತ ಅಪ್ಪ ಹೇಗೆ ಹೇಳೋದಕ್ಕೆ ಸಾಧ್ಯ? ನಿಮ್ಮಿಂದ ಅವ್ರಿಗೆ ಬರ್ಕೊಡ್ತೀನಿ ಅಂತ ಹೇಳಿರ್ತಾರೆ. ಮತ್ತೆ ಬರ್ಕೊಡ್ಬೇಕಿತ್ತಲ್ವಾ? ಬರ್ಕೊಡ್ಲಿಲ್ಲ ಅಂದ್ರೆ ಏನರ್ಥ? ಯಾವತ್ತೇ ಆದ್ರೂ ಅದ್ ನನಗ್ ಸೇರ್ಬೇಕಾಗಿರೋದಂತಲ್ವಾ? ಏನಾಯ್ತು ಲಾಯರ್ ಅವರೇ, ಏನ್ ವಿಷಯ? ಅಮ್ಮನ ಮಡಿಲು ಅನ್ನೋ ಆಶ್ರಮ ಇದೆಯಲ್ಲ, ನನ್ ಗಂಡನ್ ಸಹಾಯದಿಂದ ಆ ಸೀತಾರತ್ನ ಮಾಡಿರೋ ಆಶ್ರಮ ಅದು. ಆ ಆಶ್ರಮಕ್ಕೆ ನಾವು ನೋಟಿಸ್ ಕೊಟ್ಟಿದೀವಿ ಮೇಡಮ್. ನೋಟಿಸಾ? ಯಾಕೆ ಕೊಡ್ರಿ? ಯಾರು ಕೊಡಕ್ ಹೇಳಿದ್ದು? ನಾನೇ ಕೊಡಕ್ ಹೇಳಿದ್ದು. ನೀನಾ? ಯಾಕೆ? ಅಲ್ಲಿನ ಜಾಗನ ಸ್ವಾಧೀನ ಮಾಡ್ಕೊಂಡು ಅಲ್ಲಿ ಒಂದು ದೊಡ್ಡ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಬೇಕು ಅಂತ ಮೇಡಮ್ ಅವ್ರ ಪ್ಲಾನ್. ಅದು ಹಾಗಲ್ವೇ? ಆ ಜಾಗ ಅಮ್ಮನ ಮಡಿಲಿಗೆ ಅಂತ ನಿಮ್ಮಪ್ಪ ಮಾತು ಕೊಟ್ಟಿದಾರಲ್ವಾ ಅವ್ರಿಗೆ? ಬರೀ ಮಾತಲ್ವಮ್ಮ ಕೊಟ್ಟಿರೋದು. ಇವಾಗ ಅವರೇ ಇಲ್ದೇ ಇರುವಾಗ ಮಾತ್ಗೇನ್ ಬೆಲೆ ಇರುತ್ತೆ? ಅತ್ತೆ, ಈ ರೀತಿ ಮಾಡೋದು ತಾತನ್ಗೆ ಅವಮಾನ ಮಾಡ್ದಂಗೆ ಅಲ್ವಾ? ಹೀಗ್ ಮಾಡ್ದೆ ಹೋದ್ರೆ ನನಗ ಅನ್ಯಾಯ ಮಾಡ್ದಾಗಲ್ವೇನೋ? ನಿನಗೆ ಹೇಗೆ ಅನ್ಯಾಯ ಆಗುತ್ತೆ? ಅಪ್ಪ ಇಬ್ಬರಿಗೂ ಆಸ್ತಿನ ಸರಿಯಾಗಿ ಹಂಚಿದಾರಲ್ವಾ? ಅಣ್ಣ, ಇವಾಗ ಟಾಪಿಕ್ ಅಪ್ಪ ಹಂಚಿರೋ ಆಸ್ತಿ ಬಗ್ಗೆ ಅಲ್ಲ, ಅಪ್ಪ ನನ್ನ ಹೆಸರಿಗೆ ಬರ್ದಿರೋ ಆ ಆಸ್ತಿ ಬಗ್ಗೆ. ಆ ಆಸ್ತಿ ಯಾಕೆ ಅತ್ತೆ? ಅದನ್ನ ಬಿಟ್ಬಿಡ್ಬೋದಲ್ಲ, ನಮಗಿನ್ನೂ ತುಂಬಾ ಲ್ಯಾಂಡ್ಸ್ ಇದೆಯಲ್ಲ. ಅಂಥ ಲ್ಯಾಂಡ್ ಎಲ್ಲಿದ್ಯೋ ನಮ್ಮ ಹತ್ರ? ಸಿಟಿ ಸೆಂಟರ್ ಅಲ್ಲಿ ಅಷ್ಟು ಎಕರೆ ಲ್ಯಾಂಡು ಎಷ್ಟೇ ಕೋಟಿ ಕೊಟ್ರೂ ಸಿಗೋದಿಲ್ಲ. ನೀನ್ ಆ ಜಾಗದ ವ್ಯಾಲ್ಯೂ ಬಗ್ಗೆ ಯೋಚನೆ ಮಾಡ್ತಿದ್ಯಾ, ಆದ್ರೆ ಆ ಜಾಗ ಒಂದ್ ಒಳ್ಳೆ ಕೆಲ್ಸಕ್ಕೋಸ್ಕರ ಕೊಟ್ಟಿರೋದು. ನಿಮ್ಮ ಅಪ್ಪನ್ ದೊಡ್ಡತನದ ಬಗ್ಗೆ ನೀನ್ ಯೋಚನೆ ಮಾಡ್ತಿಲ್ಲ. ಅಮ್ಮ, ದೊಡ್ಡತನ ಅಂದ್ರೆ ಕಳ್ದು ಹೋಗಿರೋ ಆಸ್ತಿ ಲಿಸ್ಟಲ್ಲಿ ಇರ್ಕೂಡ್ದು, ನಾವು ಕೂಡಿಟ್ಟಿರೋ ಆದಾಯದಲ್ಲಿರ್ಬೇಕು. ಅತ್ತೆ, ಪ್ರಾಫಿಟ್ ಬರಬೇಕು ಅಂತ ವ್ಯಾಪಾರ ಮಾಡ್ತೀವಿ, ಪುಣ್ಯ ಸಿಗಬೇಕು ಅಂತ ದಾನ ಮಾಡ್ತೀವಿ. ಆದರೆ ದಾನ ಮಾಡಿರೋದನ್ನ ವಾಪಸ್ ತಗೊಂಡ್ರೆ ಬಂದಿರೋ ಪುಣ್ಯ ವಾಪಸ್ ಹೋದಂಗೆ ಅಲ್ವಾ? ತಾತನ್ಗೆ ಅವಮಾನ ಮಾಡ್ದಂಗಲ್ವಾ? ಯಪ್ಪ 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 ಲೇ ಬುಡಿ, ಈ ಸ್ಕೀಮ್ ಪಕ್ಕ ನಿಂದತಾನೆ. ಬಾಳೆಹಣ್ಣಿನ ಸಿಪ್ಪೆ ಬಿಸಾಕಿ ನನ್ ಜಾರೋ ತರ ಮಾಡಿ ನಾನ್ ಬಂದು ನಿನ್ ಮೇಲ್ ಬಿದ್ರೆ ಒಳ್ಳೆ ಚಾನ್ಸ್ ಅನ್ಕೊಂಡು ಕಿಸ್ ಮಾಡೋಣ ಅಂತನ ನಿನ್ ಹಾಳಾದ ಐಡಿಯಾ. ಕಿಸ್? ಅದು ನಿನಗ? ಅಲ್ಲಿ ಸಿಪ್ಪೆ ಯಾರು ಹಾಕಿದ್ರೋ ನನಗ್ ಗೊತ್ತಿಲ್ಲ. ನಿನ್ನ ವಿಷಯದಲ್ಲಿ ಆತರ ಕಿತ್ತೋಗಿರೋ ಐಡಿಯಾ ಅಲ್ಲ, ನಾನ್ ಮಾಡಲ್ಲ. ಇದಕ್ಕಿಂತ ದೊಡ್ಡ ಐಡಿಯಾ ಮಾಡ್ತೀನಮ್ಮ. ಹಲೋ ಹುಡ್ಗ, ಜಾರಿದ್ದು ನೀನು, ಬೇಕು ಅಂತ ನನ್ ಮೇಲ್ ಬೀಳಕ್ ಬಂದಿದ್ ನೀನು, ಮತ್ ನನ್ ಮೇಲೆ ಆರೋಪ ಹಾಕ್ತಿದ್ಯಲ್ಲ. ನಿನ್ ಪ್ಲಾನ್ ಎಲ್ಲ ನನಗೆ ಅರ್ಥ ಆಯ್ತು. ನಾನು ನಿನ್ ತಟ್ಟೆಲಿ ತಟ್ಟೆ ಅಲ್ಲ, ಬುಟ್ಟಿ ನೋಡಿದ್ಯಾ? ಆ ವಿಷಯನೂ ನಿನ್ ಗೊತ್ತು. ಅದೇ ವಾಟ್ ಎವರ್, ಬುಟ್ಟಿಲಿ ಬೀಳಿಸ್ಕೊಳ್ಳೋದಕ್ಕೆ, ಈ ರಾಕ್ ಸ್ಟಾರ್ನೇ ಬೀಳಿಸ್ಕೊಳ್ಳೋದಕ್ಕೆ ಚೆನ್ನಾಗಿ ಟ್ರೈ ಮಾಡ್ತಿದ್ಯಾ. ಆದ್ರೆ ನಿನ್ ಗೊತ್ತಿಲ್ಲ ಅನ್ಸುತ್ತೆ, ನೀನ್ ಏನೇ ಮಾಡಿದ್ರು, ಎಷ್ಟೇ ಟ್ರೈ ಮಾಡಿದ್ರು
ಈ ವಿರಾಜ್ ನಿನಗ್ ಬೀಳಲ್ಲ. ಯಾಕೆ ಅಂದ್ರೆ ಎಲ್ಲರ ಹಾಗೆ ನೀನೇ ನನಗ್ ಬಿದ್ದು ಹೋಗ್ಬಿಡ್ತೀಯ ಅದಕ್ಕೆ. ನಿನಗ ಹ್ಮ್ ಚೇಚೆ, ನೋ ವೇ. ಈ ತರ ನೋವೆ ಅನ್ನೋರೆ ನೀನೇ ನನಗೆಲ್ಲ ಅಂತ ಹಿಂದೆ ಬೀಳೋರು ತುಂಬಾ ಜನ ಇದ್ದಾರೆ. ಹಲೋ, ನೀನ್ ನೋಡಿರೋ ಎಲ್ರೂ ಹುಡುಗಿರ್ ತರ ನಾನಲ್ಲ. ಅಯ್ಯೋ ಕರೆಕ್ಟ್, ಎಲ್ಲರಿಗಿಂತ ನನ್ ಮೇಲೆ ನಿನಗೆ ಹುಚ್ಚು ಜಾಸ್ತಿ ಆಗಿದೆ. ಹುಚ್ಚು ಚೊಂಗ್ ಮಾತಾಡ್ಬೇಡ. ನಿನ್ನಂತ ಹುಚ್ಚಿ ಹತ್ರ ಈ ತರ ಹುಚ್ಚರ ತರಾನೇ ಮಾತಾಡ್ಬೇಕು. ಛೀ. ಏ ನಿನ್ಗಷ್ಟೆಲ್ಲ ಸೀನ್ ಇಲ್ಲ. ನಾನು ಇಲ್ದೇನೆ ಕೆಳಗಡೆ ಏನೋ ಸೀನ್ ನಡೀತಾ ಇದೆ. ಅಲ್ಲೆಲ್ಲಾರನ್ನು ವಿಚಾರಿಸ್ಕೊಂಡ ಮೇಲೆ ನಾನು ನಿನ್ನನ್ನು ವಿಚಾರಿಸ್ಕೋತೀನಿ. ಹೇ ಆನಂದ್, ಮಕ್ಕಳು ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ದೆ ದಾನ ಮಾಡಿದ್ರಲ್ಲಿ ನೀನ್ ಗೌರವ ನೋಡ್ತಿರ್ಬಹುದೇನೋ. ನಾನು ಪ್ರಾಪರ್ಟಿ ನೋಡ್ತಾ ಇದ್ದೀನಿ, ಆ ಪ್ರಾಪರ್ಟಿಗಿರೋ ವ್ಯಾಲ್ಯೂ ನೋಡ್ತಾ ಇದ್ದೀನಿ. ಪ್ರಾಪರ್ಟಿನ? ನಿಮ್ಮಪ್ಪ ನಿನ್ ಭವಿಷ್ಯ ನೋಡಿಲ್ಲ ಅಂದಿದ್ರೆ ನೀವೆಲ್ಲ ಇಷ್ಟು ಸೌಕರ್ಯದಿಂದ ಇಷ್ಟು ದೊಡ್ಡ ಮನೇಲಿ ಹೇಗಿರ್ತಿದ್ರಿ? ಆ ಪ್ರಾಪರ್ಟಿನೂ ಇದ್ರೆ ಇದಕ್ಕಿಂತ ರಾಯಲ್ ಆಗಿ ಬದುಕಬಹುದು. ಅಲ್ಲಿ ಆಶ್ರಮದಲ್ಲಿರೋರೆಲ್ಲ ಎಲ್ಲಿಗೆ ಹೋಗ್ತಾರತ್ತೆ? ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಾನೆಲ್ಲಿ ಹೋಗ್ಬೇಕು, ನನ್ ಮಗಳೇ ಎಲ್ಲಿಗೆ ಹೋಗ್ಬೇಕು? ನಾಳೆ ದಿನ ಅವಳ ಮದ್ವೆ ಆಗೋ ಹುಡುಗಿ, ಅವಳಿಗೆ ನಾನು ಏನಾದ್ರೂ ಕೊಡ್ಲೇಬೇಕಲ್ಲ. ಸರಿ, ನಮ್ಮ ಹತ್ರ ಇರೋ ಆಸ್ತಿನೇ ಕೊಡು. ಇಲ್ಲ ಅಣ್ಣ, ನಾನು ನಿರ್ಧಾರ ಮಾಡಾಗಿದೆ. ಆ ಅಮ್ಮ ಮಡಿಲನ್ನ ತಗೊಂಡು ಆ ಜಾಗದಲ್ಲಿ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಬೇಕು ಅಂತ. ಇದೇ ನನ್ನ ನಿರ್ಧಾರ. ಆಕ್ಚುಲಿ ನಿಮ್ ಡಿಸಿಷನ್ ಕರೆಕ್ಟ್ ಆಗಿದೆ ಅತ್ತೆ. ನಾನ್ ನಿಮಗೆ ಸಪೋರ್ಟ್ ಮಾಡ್ತೀನಿ. ನೀವೇನಾದ್ರೂ ಕಾಂಪ್ಲೆಕ್ಸ್ ಕಟ್ಟಿದ್ರೆ ಒಂದು ಫ್ಲೋರ್ ಪೂರ್ತಿ ನಾನೊಂದು ಮ್ಯೂಸಿಕ್ ಸ್ಟುಡಿಯೋ ಮಾಡ್ತೀನಿ. ಏನಂತೀರಾ? ಒಂದು ಫ್ಲೋರ್ ಏನೋ, ನಿನ್ಗೋಸ್ಕರ 2 ಫ್ಲೋರ್ಸ್ ಕೊಟ್ಬಿಡ್ತೀನಿ. ನೀನ್ ಆ ಪ್ರಾಪರ್ಟಿ ವಿಷಯದಲ್ಲಿ ಮಾಡ್ತಿರೋದು ಕರೆಕ್ಟ್ ಅಲ್ಲ ಕಣೆ. ಯಾಕೆ ಕರೆಕ್ಟ್ ಅಲ್ಲ ಅಮ್ಮ? ಅಷ್ಟಕ್ಕೂ ಇದು ನನಗೆ ನಮ್ಮಪ್ಪ ಬರ್ಕೊಟ್ಟಿರೋ ಆಸ್ತಿ. ಅದನ್ನ ಏನ್ ಬೇಕಾದ್ರೂ ಮಾಡ್ಕೊಳ್ಳೋ ರೈಟ್ಸ್ ನನಗಿದೆ. ಅದು ಹಾಗಲ್ಲ ಹಂಸ, ಪಾಪ ಅಲ್ಲಿರೋರು. ಅತ್ತಿಗೆ, ನೀವು ಕೂಡ ಮಾತಾಡ್ತಾ ಇದ್ದೀರಾ? ಹ, ಸರಿ. ಯಾರೋ ಗೊತ್ತಿಲ್ಲದಿರೋರ್ ಬಗ್ಗೆ ಕರುಣೆ ತೋರಿಸ್ತಾ ಇದ್ದೀರಲ್ಲ. ಮನೇಲಿರೋ ನನ್ ಮೇಲೆ, ನನ್ ಮಗಳ ಮೇಲೆ ಕರುಣೆ ಇಲ್ವಾ ನಿಮ್ಗೆ? ಪ್ಲೀಸ್ ದಯವಿಟ್ಟು ಆ ಲ್ಯಾಂಡ್ ವಿಷಯಕ್ಕೆ ಯಾರು ಇಂಟರ್ಫಿಯರ್ ಆಗೋದು ಬೇಡ. ನನ್ ಡಿಸಿಷನ್ನೇ ಫೈನಲ್. ಐ ಟೋಟಲಿ ಅಗ್ರಿ ವಿತ್ ಯು ಅತ್ತೆ. ನಿನ್ಗಿರೋ ಆಲೋಚನೆ ಮನೆಯಲ್ಲಿ ಬೇರೆ ಯಾರಿಗೂ ಇಲ್ಲ ನೋಡು ವಿರಾಜ್. ಮೇಡಮ್, ಏನಾಯ್ತು ಮೇಡಮ್? ಮನುಷ್ಯನ ಆಸೆಗಳೇ ಮನುಷ್ಯತ್ವ ಅನ್ನೋದನ್ನೇ ನಾಶ ಮಾಡುತ್ತಮ್ಮ. ಕೇಳೋ ಬೇಡವೋ ಗೊತ್ತಾಗ್ತಿಲ್ಲ ಮೇಡಮ್. ಆಕ್ಚುಲಿ ಜಗಳ ಆಗ್ತಿರೋದು ಯಾವ್ದ್ರ ಬಗ್ಗೆ? ಮಾತಿನ ಬೆಲೆ ಗೊತ್ತಿರೋರ್ಗೆ ಮನುಷ್ಯನ ಬೆಲೆ ಅರ್ಥ ಆಗದಿರೋರ್ ಮಧ್ಯೆ ಚರ್ಚೆ ನಡೀತಾ ಇದೆ ಅಮ್ಮ. ಅರ್ಥ ಆಗ್ಲಿಲ್ವಲ್ಲ? ತುಂಬಾ ವರ್ಷಗಳ ಹಿಂದೆ ನಮ್ಮ ಮಾವನವರು ಒಂದು ಒಳ್ಳೆ ಕೆಲ್ಸಕ್ಕೋಸ್ಕರ ಒಂದು ಸ್ಥಳನ ದಾನವಾಗಿ ಕೊಟ್ಟಿದ್ರು. ಆದ್ರೆ ಇವತ್ತು ನನ್ನ ನಾದ್ನಿ ಅವತ್ತು ದಾನವಾಗಿ ಕೊಟ್ಟಿರೋ ಲ್ಯಾಂಡ್ನ ವಾಪಸ್ ತಗೋಬೇಕು ಅಂತಿದ್ದಾಳೆ. ಅಯ್ಯೋ, ಕೊಟ್ಟಿದ್ದನ್ನ ವಾಪಸ್ ತಗೊಳ್ಳೋದು ಪಾಪ ಅಲ್ವಾ ಮೇಡಮ್? ಹಾಗೆ ತಗೊಂಡ್ಬಿಟ್ರೆ ದೊಡ್ಡೋರ್ಗೆ ನಾವು ಏನ್ ಮರ್ಯಾದೆ ಕೊಟ್ಟ ಹಾಗಾಗುತ್ತೆ. ಅದೇ ಅಮ್ಮ ನಾನು ಹೇಳ್ತಾ ಇದ್ದೆ, ಆದ್ರೆ ಅವಳಿಗೆ ಅರ್ಥ ಆಗ್ತಿಲ್ಲ. ಪಾಪ, ಇಷ್ಟು ದಿನದಿಂದ ಅಲ್ಲಿರೋರ್ ಕತೆ ಏನು ಮೇಡಮ್? ಅದೇ ನನಗೆ ಗೊತ್ತಾಗ್ತಾ ಇಲ್ಲಮ್ಮ. ಪಾಪ, ಅಲ್ಲಿ ನೆಮ್ಮದಿಯಾಗಿ ಜೀವನ ನಡೆಸ್ತಿದ್ದವರು ಈ ವಿಷಯ ಗೊತ್ತಾದಾಗಿಂದ ಎಷ್ಟು ಭಯ ಪಡ್ಕೊಂಡಿದಾರೋ ಏನೋ. ಆನಂದ್ ಸರ್ ಕರೆಕ್ಟಾಗಿ ಹೇಳಿದ್ರೆ ಹಂಸ ಅವರು ಕೇಳ್ತಾರಲ್ವಾ? ಒಂದು ಸಲ ಅವಳು ಏನಾದ್ರೂ ಅನ್ಕೊಂಡ್ರೆ ಅವಳು ಯಾರ ಮಾತನ್ನೂ ಕೇಳಲ್ಲ. ಅಲ್ಲಿರೋರ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಪಾಪ ಅನ್ನಿಸ್ತದೆ ಮೇಡಮ್. ನಾವು ಬೇಜಾರು ಮಾಡ್ಕೊಳ್ಳೋದು ಬಿಟ್ಟು ಬೇರೇನೂ ಮಾಡೋಕ್ಕಾಗ್ತಿಲ್ಲ. ಇವತ್ತು ಯಾಕೋ ನನ್ನ ಮನಸ್ಸೇ ಸರಿ ಇಲ್ಲ. ಅಯ್ಯೋ, ಸ್ವಲ್ಪ ರೆಸ್ಟ್ ತಗೊಳ್ಳಿ. ನನ್ನ ಮನಸ್ಸು ಹಗುರ ಆಗಬೇಕು ಅಂದ್ರೆ
ನಾನಿವಾಗ ದೇವಸ್ಥಾನಕ್ಕೆ ಹೋಗ್ಲೇಬೇಕು. ಏನ್ ಮಾಡೋಣ ಸೀತಾರತ್ನ ಅವರೇ? ಏನ್ ಮಾಡ್ಬೇಕು ಅಂತ ನೀವು ನಮ್ಗೆ ಹೇಳ್ಬೇಕು. ನಮ್ಮನ್ನೇ ಈ ರೀತಿ ಕೇಳ್ತಿದ್ದೀರಲ್ಲ ಲಾಯರ್ ಅವರೇ. ಇದರಲ್ಲಿ ಹೇಳೋದಕ್ಕೆ ಏನಿದೆ ಅಮ್ಮ? ಈ ಅಮ್ಮ ಮಡಿಲು ಲ್ಯಾಂಡು, ಡಾಕ್ಯುಮೆಂಟ್ಸು, ರಿಜಿಸ್ಟ್ರೇಷನ್ಸು ಎಲ್ಲ ಅವ್ರ ಹೆಸರಲ್ಲೇ ಇದೆ ಅಲ್ವಾ? ಆ ದೊಡ್ಡ ಮನುಷ್ಯ ಭೂಪತಿರಾವ್ ಅವರು ಕೇವಲ ಬಾಯಿ ಮಾತು ಹೇಳಿದ್ರೆ ಹೊರತು ಯಾವುದನ್ನು ಬರ್ದ್ಕೊಟ್ಟಿಲ್ಲ ನಿಮಗೆ. ಅದೇ ಲಾಯರ್ ಸರ್, ಈ ಪ್ರಭುತ್ವ ಕಾನೂನು ಮನುಷ್ಯ ಸೃಷ್ಟಿ ಮಾಡಿರೋ ಕಾಯ್ದೆಯನ್ನ ನಂಬುತ್ತೆ ಹೊರತು ಆ ಕಾಯ್ದೆಯನ್ನ ಸೃಷ್ಟಿ ಮಾಡಿರೋ ಮನುಷ್ಯನ ಮಾತನ್ನ ನಂಬೋದಿಲ್ಲ. ಅದೇನಂದ್ರೆ ಸೀತಾರತ್ನ ಅವರೇ, ಮಾತು ಯಾವತ್ತೂ ಶಾಶ್ವತ ಅಲ್ಲ, ಕಾಗದ ಅಕ್ಷರನೇ ಶಾಶ್ವತ. ಇವಾಗ ಈ ಜಾಗ ನಮ್ಮ ಹೆಸರಲ್ಲಿ ಇಲ್ಲ ಅಂದ್ರೆ ನಾವು ಸೋತ್ ಹಾಗೆ ಅಲ್ವಾ? ಆ ರೀತಿನೂ ಅಲ್ಲಮ್ಮ. ಈ ಪೂರ್ತಿ ಕೇಸಲ್ಲಿ ಎಷ್ಟೋ ವರ್ಷದಿಂದ ನೀವಿಲ್ಲಿ ಇದ್ದೀರಾ ಅನ್ನೋದು ಕೂಡ ಒಂದ್ ರೀತಿ ಬಲವಾದ ಸಾಕ್ಷಿನೇ. ಆದ್ರೆ ಇಲ್ಲೇ ಇದ್ರಿ ಅಂತ ಸಾಕ್ಷಿಗಳನ್ನ ತೋರಿಸ್ಬೇಕು. ಯಾವ ಥರದ್ದು ಅಂದ್ರೆ ಲ್ಯಾಂಡ್ ರೆಂಟ್ ಬಿಲ್ಲು, ಇನ್ನೂ ಕೆಲವು ರಸೀದಿಗಳು ಬೇಕು. ಇದ್ಯಾವುದೂ ಇಲ್ದೇನೆ ಕೇಸ್ ಗೆಲ್ಲೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀನಿ. ಲಾಯರ್ ಸರ್, ಕೋರ್ಟ್ ಇರೋದೇ ನ್ಯಾಯ ಕೊಡಿಸೋದಕ್ಕೆ. ಮತ್ತೆ ನ್ಯಾಯ ನಮ್ ಕಡೆ ಇರುವಾಗ ಗೆಲ್ಲೋದು ಕಷ್ಟ ಅಂತಿದ್ದೀರಲ್ಲ. ಅಂದ್ರೆ ನ್ಯಾಯ ನಿಮ್ ಕಡೆನೇ ಇದೆ. ಯಾಕೆಂದ್ರೆ ತುಂಬಾ ಒಳ್ಳೆ ಉದ್ದೇಶದಿಂದ ಯೋಚನೆಯಿಂದ ಈ ಅಮ್ಮ ಮಡಿಲು ನಡೆಸ್ತಿದ್ದೀರಾ ಅಂತ ಈ ಊರವ್ರಿಗೆಲ್ಲ ಗೊತ್ತಿದ್ಮೇಲೆ ಎಲ್ರೂ ನಮ್ ಕಡೆನೇ ಇರ್ತಾರೆ. ಆ ದೇವರು ಕೂಡ. ನಾವ್ ಈಸಿಯಾಗಿ ಕೋರ್ಟಲ್ಲಿ ಗೆಲ್ಬೋದಲ್ವಾ? ಅವ್ರಿಗಿದೆಲ್ಲ ಗೊತ್ತಿದ್ದು ತುಂಬಾ ಬುದ್ಧಿವಂತಿಕೆಯಿಂದ ನೋಟಿಸ್ ಕಳಿಸಿದ್ದಾರೆ. ಅದನ್ನ ಕ್ಲಿಯರ್ ಆಗಿ ಓದಿದಾಗ ಒಂದ್ ಲಾಜಿಕ್ ಅರ್ಥ ಆಯ್ತು. ಏನ್ ಲಾಜಿಕ್ ಸರ್? ನೀವಿರೋವರೆಗೂ ಈ ಅಮ್ಮ ಮಡಿಲು ಓಕೆ, ಆದ್ರೆ ನಿಮ್ಗೆ ವಾರಸ್ದಾರರು ಇಲ್ದೇ ಇರೋ ಕಾರಣಕ್ಕೆ ನಿಮ್ಮ ನಂತರ ಇದನ್ನ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ವಲ್ಲ. ಅದಕ್ಕೆ ಅಮ್ಮ ಮಡಿಲ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳೋದಕ್ಕೆ ಅವ್ರಿಗೆ ಕೊಡಬೇಕು ಅಂತ ನೋಟಿಸಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಬರೆದಿದ್ದಾರೆ. ನಮ್ ಸೀತಾರತ್ನ ನಂತರ ಈ ಅಮ್ಮ ಮಡಿಲು ನಡೆಸೋದಿಕ್ಕೆ ಇಲ್ಲಿ ನಮ್ಗೆ ತುಂಬಾ ಜನ ಇದ್ದಾರೆ. ಅದೆಲ್ಲ ಆಗಲ್ಲಮ್ಮ. ಜಾಗ ಅವ್ರದ್ದು, ಅವರೇ ನಡೆಸ್ಕೋತಾರೆ ಅಂದ್ರೆ ಕೋರ್ಟು ಅವ್ರ ಕಡೆನೇ ತೀರ್ಮಾನ ಕೊಟ್ಬಿಡುತ್ತೆ. ಅವ್ರು ಈ ಜಾಗನ ಕೇಳ್ತಾ ಇರೋದು ಅಮ್ಮನ ಮಡಲನ್ನ ಒಡೆದಾಕಿ ಕಾಂಪ್ಲೆಕ್ಸ್ ಕಟ್ಟೋದಕ್ಕೆ. ನನ್ಗಿದೆಲ್ಲ ಬೇಡ ಸರ್. ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ಬೇಕು ಅದನ್ನ ಹೇಳಿ. ಅದಕ್ಕಿರೋದು ಒಂದೇ ಒಂದು ದಾರಿಯಮ್ಮ. ಅದಕ್ಕೆ ನಿಮಗೆ ಯಾರಾದ್ರೂ ವಾರಸ್ದಾರ ಇರಬೇಕು. ಲಾಯರ್ ಅವರೇ, ನಮ್ ಸೀತಾರತ್ನಗೆ ಇಬ್ರು ಹೆಣ್ಮಕ್ಳಿದ್ದಾರೆ. ಇದಾರಾ? ಎಲ್ಲಿದ್ದಾರೆ? ಹೇಳಿಮ್ಮ, ಎಲ್ಲಿದ್ದಾರೆ? ಅವ್ರನ್ನ ಕರ್ಕೊಂಬಂದ್ರೆ ನಿಮ್ಮ ಸಮಸ್ಯೆ ಬಗೆಹರಿದೋಗುತ್ತೆ. ಆ ಭೂಪತಿರಾವ್ ಅವ್ರ ಮಕ್ಕಳಿಗೆ ಸರಿಯಾದ ಉತ್ತರನೇ ಕೊಡ್ಬೋದು. ಏನಮ್ಮ, ಏನು ಮಾತಾಡ್ತಾ ಇಲ್ಲ? ನನ್ನ ಹೆಣ್ಮಕ್ಳಿಬ್ರು ನನ್ನ ಹತ್ರ ಇಲ್ಲ ಲಾಯರ್ ಸರ್. ಎಲ್ಲಿದ್ದಾರೆ ಅಂತ ಹೇಳಿ ಅವ್ರನ್ನ ಹೋಗಿ ಕರ್ಕೊಂಬರೋಣ. ಗೊತ್ತಿಲ್ಲ. ಗೊತ್ತಿಲ್ವಾ? ಅದೊಂದ್ ದೊಡ್ಡ ಕಥೆ ಲಾಯರ್ ಅವ್ರೆ. ಅವ್ರನ್ನ ನಾವೆಲ್ಲಾ ಕಡೆ ಹುಡುಕ್ತಾ ಇದೀವಿ. ಖಂಡಿತವಾಗ್ಲೂ ಸಿಗ್ತಾರಾ? ಅವ್ರಿದ್ರೇನೆ ನಾವು ಕೋರ್ಟಲ್ಲಿ ಫೈಟ್ ಮಾಡೋಕ್ಕಾಗೋದು. ಬರ್ತಾರೆ ಅನ್ನೋ ನಂಬಿಕೆ ಏನೋ ಇದೆ. ಯಾವಾಗ ಬರ್ತಾರೋ ಗೊತ್ತಿಲ್ಲ. ಹಾಗ ನೀವು ಒಂದು ಕೆಲಸ ಮಾಡಿಮ್ಮ. ನಿಮ್ಮ ಮಗಳು ಅಂತ ಯಾರನ್ನಾದ್ರೂ ಒಬ್ರನ್ನ ಅರೇಂಜ್ ಮಾಡಿ ಅವ್ರನ್ನ ಮುಂದೆ ಇಟ್ಕೊಂಡು
ನಮ್ ಕೇಸ್ನ ಮುಂದೆ ತಗೊಂಡು ಹೋದ್ರೆ ಖಂಡಿತವಾಗ್ಲೂ ನಾವು ಗೆದ್ದೇ ಗೆಲ್ತೀವಿ. ಅಂದ್ರೆ ಸುಳ್ಳು ಹೇಳ್ಬೇಕಾ? ಕೇಸ್ ಗೆಲ್ಬೇಕು ಅಂದ್ರೆ ಎಲ್ಲ ಮಾಡ್ಬೇಕಲ್ವೇನಮ್ಮ? ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ನನ್ನ ಬಾಯಿಂದ ಸುಳ್ಳು ಬರೋದಿಲ್ಲ. ಈ ಕೇಸನ್ನ ನಿಯತ್ತಿಂದ ಗೆಲ್ಲೋದಕ್ಕೆ ಸಾಧ್ಯ ಆಗೋದಾದ್ರೆ ಕೇಸ್ ಟೇಕಪ್ ಮಾಡಿ. ಇಲ್ಲ ಅಂದ್ರೆ ಹೇಗೆ ನ್ಯಾಯವಾಗಿ ಇದನ್ನ ಗೆಲ್ಬೇಕೋ ನನಗ್ ಗೊತ್ತು. ನೀವು ನನಗೆ ಬೇಡದೇ ಇರೋ ಸಲಹೆ ಕೊಡಬೇಡಿ, ನನಗಿಷ್ಟ ಆಗಲ್ಲ. ಏನಮ್ಮ ಇವ್ರ ಮಾತೇ ಕೇಳಲ್ಲ. ಅದೇನಂದ್ರೆ ಲಾಯರ್ ಅವರೇ, ನ್ಯಾಯ, ನೀತಿ, ಧರ್ಮ, ಸಂಸ್ಕಾರ ಇವೆಲ್ಲ ಒಂದಾದ್ರೆ ನಮ್ ಸೀತಾರತ್ನ ಅವಳಿದಕ್ಕೆಲ್ಲ ಒಪ್ಕೊಳ್ಳಲ್ಲ. ಸರಿನಮ್ಮ, ನಾನು ಹೇಳೋದೆಲ್ಲ ಹೇಳಿದ್ದೀನಿ. ಇದ್ರ ಮೇಲೆ ನಿಮ್ ಇಷ್ಟ. ಏನಿದು ಅಜ್ಜಿ, ಇವಾಗ ಏನ್ ಮಾಡ್ತೀರಾ? ಏನೋ ಆ ಲಾಯರು ಸುಳ್ಳು ಹೇಳಿದ್ರೆ ಗೆಲ್ತೀವಿ ಅಂತಾರೆ. ಸೀತಾರತ್ನ ನೋಡಿದ್ರೆ ಸುಳ್ಳು ಹೇಳಿ ಗೆಲ್ಲೋ ಅಂಥದ್ದು ನಮಗ್ ಬೇಕಾಗಿಲ್ಲ ಅಂತಾಳೆ. ಮತ್ತಿವಾಗ ಹೇಗೆ? ಅವಳು ನಂಬಿರೋ ಕೃಷ್ಣನೇ ಈಗೇನಾದ್ರೂ ಒಂದ್ ದಾರಿ ತೋರಿಸ್ಬೇಕು. ಇದು ಚೆನ್ನಾಗಿರುತ್ತೆ ನೋಡಿ ಮೇಡಮ್, ಇದು ತುಂಬಾ ಚೆನ್ನಾಗಿರುತ್ತೆ. ಬೇರೆ ವೆರೈಟೀಸ್ ಇಲ್ವಾ? ಇನ್ನು ಬೇರೆ ಇದೆ ನೋಡಿ ಮೇಡಮ್. ನೀವು ಸಿಗ್ನಿಫಿಕೆಂಟ್ ಫ್ಲೋರಾ ಡಿಸೈನ್ಸ್ ಮಾತ್ರ ತೋರಿಸ್ತಿದ್ದೀರಾ? ನಿಮ್ಗೆ ಮೆಹಂದಿ ಬಗ್ಗೆ ಗೊತ್ತಾ? ಹಾ, ಏನೋ ಸ್ವಲ್ಪ ಗೊತ್ತು. ಇಲ್ಲಿ ಕೊಡಿ, ನಾನು ಬೇರೆ ಡಿಸೈನ್ಸ್ ತೋರಿಸ್ತೀನಿ. ನೋಡಿ ನೋಡಿ. ಇದನ್ನ ನೋಡಿ, ಇದು ಪ್ರಾಪರ್ ಅರಬಿಕ್ ಡಿಸೈನ್ಸ್. ವಾವ್, ಈ ಡಿಸೈನ್ ತುಂಬಾ ಚೆನ್ನಾಗಿದೆ. ನನಗೆ ಈ ಡಿಸೈನ್ ಮಾಡಕ್ ಬರಲ್ಲ. ಚೈತ್ರ, ನಿನ್ಗೆ ಡಿಸೈನ್ ಬರುತ್ತಾ? ಬರುತ್ತೆ. ಸರಿ ಆಯ್ತು, ನಾನು ಇವ್ರ ಹತ್ರನೇ ಮೆಹಂದಿ ಹಾಕಿಸ್ಕೊತೀನಿ, ನೀವು ಹೊರಡಿ. ಓಕೆ ಮೇಡಮ್. ಓಕೆ. ವಾವ್, ನೀವು ಎಕ್ಸ್ಪರ್ಟ್ಸ್ಗಿಂತ ಚೆನ್ನಾಗಿ ಮೆಹಂದಿ ಹಾಕ್ತಿದ್ದೀರಾ. ಅಯ್ಯೋ, ಹಾಗಲ್ಲ ಏನೂ ಇಲ್ಲ. ನಾನ್ ಚಿಕ್ಕವಳಿದ್ದಾಗಿಂದ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಅಷ್ಟೇ. ಚೈತ್ರ ಅವರೇ, ನನ್ ಮದ್ವೆ ಟೈಮಲ್ಲಿ ನೀವೇ ನನಗ್ ಮೆಹಂದಿ ಹಾಕ್ಬೇಕು. ಖಂಡಿತ ಹಾಕ್ತೀನಿ. ಅಯ್ಯೋ ಅಯ್ಯೋ, ಇವಳು ನಿಧಾನಕ್ಕೆ ಎಲ್ರೂ ಬುಟ್ಟಿಗೆ ಹಾಕೋತಿದ್ದಾಳೆ. ವಾಟ್ಸಪ್ ಬೇಬಿ. ಚಿಕ್ಕವನೇ, ಅಲ್ಲಿ ನೋಡು. ಆ ಬುಡ್ಡಿ ನಗ್ತಾ ಇದ್ದಾಳ. ನಕ್ಕೊಂಡು ನಮ್ ಬಲ ಇಳಿಸ್ತಾ ಇದ್ದಾಳ ಕಣೋ. ಹೌ ಬೇಬಿ. ಒಬ್ಬೊಬ್ಬರದು ವೀಕ್ ಪಾಯಿಂಟ್ ನೋಡಿ ಎಲ್ಲರ ಹತ್ರನೂ ನಗ್ನಗ್ತಾ ಮಾತಾಡ್ತಿದ್ದಾಳ ಕಣೋ. ಅದಕ್ಕೆ ಎಲ್ರು ಅವಳ ಪರವಾಗಿ ಇದಾರ ಕಣೋ. ಓಹೋ, ಹಾಗ ವಿಷಯ. ಅಷ್ಟಕ್ಕೂ ಅವಳ ಕಡೆ ಈಗ ಎಷ್ಟು ಜನ ಇದ್ದಾರೆ? ಫಸ್ಟು ರೂಲ್ಸ್ ರಾಮಾನುಜಂ, ನಿಮ್ಮಣ್ಣ ಆನಂದ. ಎರಡನೇದು ತಲೆ ಪೂರ್ತಿ ಭಕ್ತಿಯಿಂದ ತುಂಬಿಕೊಂಡಿರೋ ನಿಮ್ಮಮ್ಮ. ಇವಾಗ ಈ ಲೇಖ. ಇವಾಗ ಹೆಂಡತಿ ಮಾತ್ ಕೇಳಿದ್ರು ಕೇಳ್ದೇ ಇರೋ ನಿಮ್ಮಪ್ಪ. ನನ್ ಡ್ಯಾಡ್ ಕೂಡ. ಹೌದು ಕಣೋ. ಇವಾಗ ಇಲ್ಲಿ ಉಳ್ಕೊಂಡಿರೋದು ನೀನು, ನಾನು, ನಿಮ್ಮತ್ತೆ. ಈ ಮನೇಲಿ ಅವಳ ವ್ಯಾಲ್ಯೂ ದಿನೇ ದಿನೇ ಹೆಚ್ಚಾಗ್ತಿರೋ ತರಕಾರಿ ತರ ಆಗ್ಬಿಟ್ಟಿದೆ ಕಣೋ. ಆಮೇಲೆ ನಮ್ ಪರಿಸ್ಥಿತಿ ಅವಳು ಹೇಳ್ದಂಗೆ ನಾವು ಕೇಳ್ಬೇಕಾಗತ್ತೆ. ನೆವರ್ ಬೇಬಿ, ಯು ಡೋಂಟ್ ವರಿ. ಈ ವಿರಾಜ್ ಇರೋವರೆಗೂ ನಿನ್ಗ ಸಿಚುವೇಶನ್ ಬರಲ್ಲ, ಬರಕ್ ನಾನ್ ಬಿಡಲ್ಲ. ಹಾಗಿದ್ರೆ ಅರ್ಜೆಂಟ್ ಆಗಿ ಆ ಹುಡುಗಿನ ಇಲ್ಲಿಂದ ಓಡಿಸು. ಓಕೆ ಬೇಬ್ಸ್, ಜಸ್ಟ್ ವೇಟ್ ಹಿಯರ್ ಅಂಡ್ ಸಿ.
ಏನ್ ಬಾವ ಎಲ್ಲ ಹಾಳು ಮಾಡ್ಬಿಟ್ರಲ್ಲ. ಹೋಗಿ ವಾಶ್ ಮಾಡ್ಕೋ ಹೋಗೆ. ಎಕ್ಸ್ಕ್ಯೂಸ್ ಮೀ, ದಾರಿ ಬಿಡಿ. ನೀನ್ ಕೆಲ್ಸ ಬಿಡ್ತೀನಿ ಅಂದ್ರೆ ನಾನು ಈಗಿಂದೀಗ್ಲೇ ದಾರಿ ಬಿಡ್ತೀನಿ. ಯಾಕೆ ಬಿಡ್ಬೇಕು? ಇವಾಗ ನಾನು ನಿನ್ಗೆ ಎಕ್ಸ್ಪ್ಲನೇಷನ್ ಕೊಡ್ಬೇಕಾ? ನನಗ್ ಬೇಡ, ಹೋಗಿ ನಿಮ್ಮ ಅಣ್ಣನ್ ಕೊಡಿ. ಯಾಕಂದ್ರೆ ನನಗೆ ಜಾಬ್ ಕೊಟ್ಟಿರೋದು ನಿಮ್ಮ ಅಣ್ಣ, ಅದಕ್ಕೆ. ಸರಿ, ಅಣ್ಣ ಜಾಬ್ ಕೊಟ್ಟ ಅಂತ ಬಂದಿದ್ಯಾ. ಇವಾಗ ಈ ತಮ್ಮ ಜಾಬ್ ಬಿಟ್ಟು ಹೋಗು ಅಂತಿದ್ದಾನೆ, ಹೋಗಲ್ವಾ?